ಮೀಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಕೈ ಹಿಡಿದು ಎತ್ತಿ ನಿಲ್ಲಿಸುವವನಾಗಿದ್ದಾನೆ. ನಮಗೆ ವಿರೋಧವಾಗಿರುವಂತಹ ಸೈತಾನನು ಅವನೇನ್ ಮಾಡುವವನಾಗಿದ್ದಾನೆ ಅಂದ್ರೆ ನಮ್ಮನ್ನ ಅನೇಕ ವಿಷಯದಲ್ಲಿ ಬೀಳಿಸುವವನಾಗಿದ್ದಾನೆ. ರೋಗದ ವಿಷಯದಲ್ಲಿ ನಮ್ಮನ್ನ ಬೀಳಿಸುವವನಾಗಿದ್ದಾನೆ. ಒಂದು ಸಾಲದ ವಿಷಯದಲ್ಲಿ ಅವನು ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಒಂದು ಪಾಪದ ಮಾರ್ಗದಲ್ಲಿ ಅವನು ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ಆ ಎಲ್ಲಾ ಒಂದು ಮಾರ್ಗಗಳಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗಿ ಅವನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಬೀಳಿಸಿ ಬಿಡುವವನಾಗಿದ್ದಾನೆ. ಆಗ ನಾವು ಹೇಳಬೇಕು, ದೇವರೇ ನೀನ್ ನನ್ಗೆ ಸಹಾಯವನ್ನ ಮಾಡು ಸ್ವಾಮಿ, ನಾನು ಬಿದ್ದು ಹೋಗಿದ್ದೇನೆ ದೇವರೇ. ಒಂದು ಸಾಲದ ಮಾರ್ಗದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಒಂದು ಉಪದ್ರವದ ಮಾರ್ಗದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಒಂದು ಕಣ್ಣೀರಿನ ಮಾರ್ಗದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಒಂದು ಪಾಪದ ಮಾರ್ಗದಲ್ಲಿ ಬಿದ್ದು ಹೋಗಿದ್ದೇನೆ. ಸೈತಾನ ನನ್ನನ್ನ ಇದರಲ್ಲಿ ನನ್ನನ್ನ ಬೀಳಿಸಿದ್ದಾನೆ ದೇವರೇ. ಈಗ ನೀನ್ ನನಗೆ ಕೈ ಕೊಟ್ಟು ನನ್ನನ್ನ ಮೇಲೆತ್ತು ಸ್ವಾಮಿ ಎಂದು ಹೇಳುವಾಗ ಆತನು ನಮ್ಮನ್ನೇನ್ ಮಾಡುವವನಾಗಿದ್ದಾನೆ, ಕೈ ಹಿಡಿದು ಎತ್ತುವವನಾಗಿದ್ದಾನೆ. ಶತ್ರುವಾಗಿರುವ ಸೈತಾನನು ಯಾವ ಯಾವ ವಿಷಯಗಳಲ್ಲಿ ಇವತ್ತು ನಮ್ಮನ್ನ ಬೆಳೆಸಿದ್ದಾನೋ ಆ ಎಲ್ಲಾ ವಿಷಯಗಳಿಂದ ಕರ್ತನ ನಮ್ಮನ್ನು ಎಬ್ಬಿಸುವುದಕ್ಕೆ ಏನಾಗಿರುವವನಾಗಿದ್ದಾನೆ ಅಂದರೆ ಶಕ್ತನಾಗಿದ್ದಾನೆ. ಪ್ರೀತಿ ಉಳ್ಳ ದೇವ ಜನರೇ, ನಾವು ಇವತ್ತು ಕತ್ತಲೆಯಲ್ಲಿ ಕೂತಿದ್ದರೂ ದೇವರು ನಮಗೇನಾಗಿದ್ದಾರೆ, ಬೆಳಕನ್ನ ಉಂಟು ಮಾಡುವವರಾಗಿದ್ದಾರೆ. ನಾವು ಇವತ್ತು ಅನೇಕ ಸಾರ್ತಿ ಬಿದ್ದು ಹೋದರೂ ಕೂಡ ಕರ್ತನ ಎಬ್ಬಿಸುವುದಕ್ಕೆ ಏನಾಗಿದ್ದಾನೆ, ಶಕ್ತನಾಗಿರುವವನಾಗಿದ್ದಾನೆ. ಪ್ರೀತಿ ಉಳ್ಳ ದೇವ ಜನರೇ, ಮುಳುಗುತ್ತಾ ಇರುವಂತಹ ಪೇತ್ರನನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಕೈ ಎತ್ತುವವರಾಗಿದ್ದಾರೆ, ಅವನನ್ನ ನಿಲ್ಲಿಸುವವರಾಗಿದ್ದಾರೆ, ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುವವರಾಗಿದ್ದಾರೆ. ಅದೇ ಪ್ರಕಾರ ಇವತ್ತು ನಾವು ಸೈತಾನನ ನೋಡಿ ಹೇಳಬೇಕು, ಸೈತಾನನೇ ನಾವಿವತ್ತು ಬಿದ್ದಿರಬಹುದು, ನನ್ನ ಕುಟುಂಬ ಇವತ್ತು ಬಿದ್ದಿರಬಹುದು, ನನ್ನ ಜೀವಿತ ಇವತ್ತು ಬಿದ್ದಿರಬಹುದು, ಆದರೆ ದೇವರು ನನ್ಗೆ ಕೈ ಕೊಟ್ಟು ಎಲ್ಲ ವಿಧವಾದ ಬಾಧೆಗಳಿಂದ ಬಿಡಿಸುವವರಾಗಿದ್ದಾರೆ ಎಂದು ನಾವೇನ್ ಮಾಡಬೇಕು, ಹೇಳಬೇಕು. ಒಂದು ದೇವರ ಅಧಿಕಾರದಿಂದ ನಾವು ಹೇಳುವಾಗ ಒಂದು ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ನಾವೇನ್ ಮಾಡಬಹುದು, ಹೊಂದಿಕೊಳ್ಳಬಹುದು. ದೇವರು ಇವತ್ತು ನಮ್ಮ ಜೀವಿತದಲ್ಲಿ ಇರುವುದರಿಂದ ನಾವು ಬಿದ್ದಿರುವ ಎಲ್ಲಾ ಕಾರ್ಯಗಳಿಂದ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಎಬ್ಬಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಗಳಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ಸೈತಾನನು ಯಾವ ಯಾವ ಮಾರ್ಗಗಳಲ್ಲಿ ನಿನ್ನ ಜನರನ್ನ ಬೆಳೆಸಿದ್ದಾನೋ ಆ ಎಲ್ಲಾ ಮಾರ್ಗಗಳಿಂದ ನಿನ್ನ ಜನರನ್ನ ಎತ್ತಿ ನಿಲ್ಲಿಸಿ ದೃಢವಾಗಿ ಹೆಜ್ಜೆ ಇಡುವಂತೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ನೀನ್ ಬಲಪಡಿಸಿ ನಡೆಸ್ಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.